ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಥಮೋಧ್ಯಾಯದಲ್ಲಿ 121ನೇ ಶ್ಲೋಕ ನೋಡಿ. ಗುರುಗಳ ವಿಚಾರಣೆ ಬರ್ತಾ ಇದೆ. ಷಣ್ಣವತ್ಯಂಗುಲೋಯಸ್ತು ನ್ಯಗ್ರೋಧ ಪರಿಮಂಡಲಃ ಸಪ್ತಪಾದ ಚತುರ್ಹಸ್ತೋ ದ್ವಾತ್ರಿಂಶರ್ಲಕ್ಷಣೈರ್ಯುತಃ ಅಸಂಶಯಃ ಸಂಶಯಚಿತ್ ಗುರುರುಕ್ತೋ ಮನೀಷಿಭಿಃ. ನನು ಯಥಾ ದೇವೇ ತಥಾ ಗುರೋ ಇತ್ಯುಕ್ತಂ. ಹಿಂದೆ ಹೇಳಿದರು, ದೇವರಲ್ಲಿ ಹೇಗೆ ಭಕ್ತಿ ಮಾಡ್ತಾರೋ ಹಾಗೆ ಗುರುಗಳಲ್ಲೂ ಮಾಡಬೇಕು ಹಾಗೆ ಅಂತ. ದೇವರಲ್ಲಿ ಹೇಗೆ ಆದರ ಪ್ರೀತಿ ಎಲ್ಲ ಮಾಡ್ತೀವಿ, ಗುರುಗಳಲ್ಲೂ ಮಾಡಬೇಕು ಹಾಗೆ ಅಂತ. ತತ್ರ ಕಹ ಸರ್ವೇಷಾಂ ಮುಖ್ಯ ಗುರುಹು. ಎಲ್ಲರಿಗೂ ಮುಖ್ಯ ಗುರುಗಳು ಅಂದ್ರೆ ಯಾರು? ಕಿಂ ತಸ್ಯ ಲಕ್ಷಣಂ, ಅವರ ಲಕ್ಷಣ ಏನು ಹಾಗೆ ಅಂತ ಅಪೇಕ್ಷೆ ಬಂದರೆ ಅದಕ್ಕೆ ಗುರುಗಳ ಲಕ್ಷಣವನ್ನ ಹೇಳ್ತಾ ಇದ್ದಾರೆ. ಷಣ್ಣವತ್ಯಂಗುಲ ಇತ್ಯಾದಿನ ನಾವು ನೋಡ್ತೀವಿ. 32 ಸಲ್ಲಕ್ಷಣಗಳು ಅಂತ ಹೇಳ್ತೀವಿ. ಆ 32 ಸಲ್ಲಕ್ಷಣಗಳು ಯಾರಲ್ಲಿ ಇದೆಯೋ ಅವರೇ ಮುಖ್ಯ ಗುರುಗಳು. ಯಾರಲ್ಲಿ ಇದೆ? ಮುಖ್ಯ ಪ್ರಾಣರಲ್ಲಿ ಇದೆ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಲ್ಲಿ ಇದೆ. ಬ್ರಹ್ಮವಾಯುಗಳು ಜಗದ್ಗುರುಗಳು ಅಂತ ಅದಕ್ಕೆ ಹೇಳೋದು. ಎಷ್ಟು ಷಣ್ಣವತ್ಯಂಗುಲ ಷಡುತ್ತರ 90 ಸಂಖ್ಯಾಕ ಸ್ವಾಂಗುಲ್ಯವಚ್ಛೇದ್ಯ ಪ್ರಮಾಣ ಪರಿಮಿತ ದೀರ್ಘ ಪರಿಮಾಣ ಇತ್ಯರ್ಥ. ನಮ್ಮ ಹೆಬ್ಬೆಟ್ಟಿನಿಂದ 96 ಅಂಗುಲ ಇರಬೇಕು. ಒಂದು ಮನುಷ್ಯರ ಎತ್ತರ ಎಷ್ಟಿರಬೇಕು? ಹೆಬ್ಬೆಟ್ಟಿನಿಂದ ಆ ಹೆಬ್ಬೆಟ್ಟಿನ ಒಂದು ಮಧ್ಯದ ರೇಖೆ ಇದೆ ನೋಡಿ, ಅದನ್ನ ಒಂದು ಅಂಗುಲ ಅಂತ ಕರೀತಾರೆ. ಆ ಒಂದು ಅಂಗುಲ ಎಂಬುದು ಒಬ್ಬೊಬ್ಬರಿಗೂ ವ್ಯತ್ಯಾಸ ಆಗ್ತದೆ. ನನಗೆ ಇರುವ ಅಂಗುಲ ಬೇರೆ, ಬೇರೆಯವರಿಗೆ ಇರುವ ಅಂಗುಲ ಬೇರೆ ಇರ್ತದೆ. ಅಂಗುಲದ ಆ ಸೈಜ್ ಕಾಮನ್ ಅಲ್ಲ ಅದು. ಅವರವರ ಬೆಟ್ಟಿನಿಂದ 96 ಅಂಗುಲ ಇರಬೇಕು, ಅದು ಸರಿಯಾದ ಎತ್ತರ ಹಾಗೆ ಅಂತ. ಇದು ಒಂದು ಲಕ್ಷಣ. ನ್ಯಗ್ರೋಧ ಪರಿಮಂಡಲ ಸ್ವಬಾಹುದ್ವಯ ಪರಿಮಿತ ದೈರ್ಘ್ಯ ಹಾಗೆ ಅಂತ. 2 ಕೈಗಳು ಹೇಗಿರಬೇಕು? ಮಂಡಿ ತನಕ ದೀರ್ಘವಾಗಿ ಇರಬೇಕು ಹಾಗೆ. ತಥಾ ಸಪ್ತಪಾದ ಹಾಗೆ ಸ್ವಸಪ್ತಪಾದ ಅವಚ್ಛೇದ್ಯ ದೇಶ ಪರಿಮಿತ ದೀರ್ಘ ಪರಿಮಾಣ 7 ಕಾಲುಗಳು ಅಷ್ಟು ಇರಬೇಕು ಅಂತ ಹೇಳ್ತಾರೆ. ಕಾಲಿನ ಅದು 7 ಭಾಗದಷ್ಟು ಇರಬೇಕು. ಒಂದು ಕಾಲು ಅಂದ್ರೆ 1 ಫೀಟ್ ಅಂತ, ಸುಮಾರು 7 ಅವರ ಪಾದದಿಂದ 7 ಫೀಟ್ ಅಂತ ಒಟ್ಟು. ಚತುರ್ಹಸ್ತ ಅವಚ್ಛೇದ್ಯ ದೇಶ ಪರಿಮಿತ ದೀರ್ಘ ಪರಿಮಾಣ ತಥಾ ಅಂತ. 4 ಕೈಗಳು ಅಷ್ಟು ಇರಬೇಕು ಅಂತ. 7 ಕಾಲುಗಳು 4 ಕೈಗಳು ಅಂತ ಅಷ್ಟು ಎತ್ತರ ಇರಬೇಕು ಹಾಗೆ ಅಂತ. ದ್ವಾತ್ರಿಂಶಲ್ ಲಕ್ಷಣೇ, ಈ ರೀತಿಯಾಗಿ ಇದು ಬಿಟ್ಟು 32 ಸಲ್ಲಕ್ಷಣಗಳಿಂದ ತುಂಬಿದವರಾಗಿ ಯಾರು ಇರ್ತಾರೋ ಹಾಗೆ ಅಂತ ಅವರು ಗುರುಗಳು. ತಥಾ ತತ್ವೇಶು ಸ್ವಯಂ ಅಸಂಶಯ, ಅವರಿಗೆ ಸಂಶಯ ಇರಬಾರ್ದು. ತತ್ವದಲ್ಲಿ, ಪರಮಾತ್ಮನ ವಿಚಾರದಲ್ಲಿ ಸಂಶಯ ಇರಬಾರ್ದು. ತಥಾ ಶಿಷ್ಯಾನಾಂ ತತ್ವ ವಿಷಯ ಸಂಶಯ ಛೇತ್ತ, ತತ್ವದ ವಿಷಯದಲ್ಲಿ ಶಿಷ್ಯರಿಗೆ ಬಂದ ಸಂಶಯವನ್ನೆಲ್ಲ ಪರಿಹಾರ ಮಾಡತಕ್ಕವರಾಗಿ ಇರಬೇಕು. ಅವರು ನಿಜವಾದ ಗುರುಗಳು ಹಾಗೆ ಅಂತ. ಸಹ ಮನೀಷಿಭಿ ಪಂಡಿತೈ ಗುರು ಉಕ್ತಃ, ಅವರು ಪಂಡಿತರಿಂದ ಗುರುಗಳು, ಪಂಡಿತರು ಇಂಥವರನ್ನ ಗುರುಗಳು ಎಂದು ಕರೀತಾರೆ ಹಾಗೆ ಅಂತ ಒಟ್ಟರ್ಥ. ಇಲ್ಲಿ ಆ 32 ಲಕ್ಷಣದ ವಿವರವನ್ನು ಕೂಡ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ದ್ವಾತ್ರಿಂಶ ಲಕ್ಷಣಾನಿ ಚ ಏತಾನಿ ತಥಾ ಹಿ ಭುಜ ನೇತ್ರ ಹನು ಜಾನು ನಾಸಾ ಸ್ಥಾನೇಶು ಪಂಚಧೈರ್ಘ್ಯಾನಿ. 5 ದೀರ್ಘವಾಗಿ ಇರಬೇಕು ಅಂತ. ಯಾವುದು? ಭುಜ, ನೇತ್ರ, ಹನು, ಜಾಣು ಮತ್ತು ನಾಸ, ಇದೆಲ್ಲವೂ ದೀರ್ಘವಾಗಿ ಇರಬೇಕು. ತ್ವಕ್, ಕೇಶ, ಅಂಗುಲಿ, ದಂತ, ಅಂಗುಲಿ ಪರ್ವಸು ಪಂಚ ಸೌಕ್ಷ್ಮ್ಯಾನಿ. 5 ಸೂಕ್ಷ್ಮವಾಗಿ ಇರಬೇಕು. ತ್ವಕ್, ಕೇಶ, ಅಂಗುಲಿ, ದಂತ, ಅಂಗುಲಿ ಪರ್ವ ಇವುಗಳು ಸೂಕ್ಷ್ಮವಾಗಿರಬೇಕು ಹಾಗೆ.
ತಥಾ ಪಾಣಿ ಪಾದತಲದ್ವಯೇ ಅಂದರೆ ಕೈ ಅಂಗೈ ಅಂಗಾಲು, ನೇತ್ರಾಂತೆ ಕಣ್ಣಿನ ಕೊನೆ ಭಾಗ, ತಾಲುಸ್ಥಾನೆ ಜಿಹ್ವಾಯಾಮ್ ಅಧರವೋಷ್ಟೆ ನಾಲಿಗೆ ಮತ್ತು ಅಧರವೋಷ್ಟ ಕೆಳಗಿನ ತುಟಿ, ನಖ ಉಗುರು ಇದೆ. ಸಪ್ತಸ್ಥಾನೇಶು ರಕ್ತಾನಿ, ಈ 7 ಭಾಗಗಳು ಕೆಂಪಾಗಿರಬೇಕು. ಹಾಗೆ ತಥಾ ವಕ್ಷ ಕುಕ್ಷಿ ಕಟಿ ಸ್ಕಂದ ಕರ ವಕ್ತರೇಶು ಷಟ್ಸ್ಥಾನೇಶು ಔನ್ನತ್ಯಾನಿ, ಉನ್ನತವಾಗಿರಬೇಕು. ಯಾವುದು? ಎದೆ. ಎದೆ ಉನ್ನತವಾಗಿ ಅಂದ್ರೆ ಮುಂದಕ್ಕೆ ಬಂದು ದಷ್ಟಪುಷ್ಟವಾಗಿರಬೇಕು ಅಂತ. ಕುಕ್ಷಿ ಕಟಿ ಸೊಂಟ, ಸ್ಕಂದ ಭುಜಗಳು, ಕರ ಕೈಗಳು, ವಕ್ತ್ರ ಮುಖ, ಇದೆಲ್ಲವೂ ಕೂಡ ಔನ್ನತ್ಯಾನಿ. ಹಾಗೆ ತಥಾ ಕಟಿ ಶಿಷ್ಣ ಗುಲ್ಪೇಶು ತ್ರಿ ಲಘುತ್ವಾನಿ, ಲಘುವಾಗಿರಬೇಕು. ಕಟಿಯ ಭಾಗ, ಶಿಷ್ಣ ಗುಲ್ಫ ಇವುಗಳು ಲಘುವಾಗಿರಬೇಕು. ಹಾಗೆ ಲಲಾಟ ಜಗನ ವಕ್ಷ ಸ್ತ್ರೀಷು ಸ್ಥಾನೇಶು ತ್ರೀನಿ ಪೃಥುತ್ವಾನಿ, ಪೃಥು ದಪ್ಪವಾಗಿರಬೇಕು. ಯಾವುದು? ಲಲಾಟ, ಜಗನ, ವಕ್ಷಸ್ಸು, ಈ 3 ಸ್ಥಾನಗಳು ಅಂತ ಹೇಳ್ತಾರೆ. ತಥಾ ಸ್ವರ ಸತ್ವನಾಭಿಷು ಸತ್ವನಾಭಿಷು ತ್ರಿಷು ಸ್ಥಾನೇಶು, ಈ 3 ಸ್ಥಾನ ಗಂಭೀರವಾಗಿ ಇರಬೇಕು. ಹಾಗೆ ಇತಿ 32 ಲಕ್ಷಣಾನಿ, ಇದು 32 ಲಕ್ಷಣ ಅಂತ ಒಟ್ಟು. ತಥಾಚೋಕ್ತಂ ಲಕ್ಷಣ ಗ್ರಂಥೆ ಪಂಚದೀರ್ಘ ಪಂಚಸೂಕ್ಷ್ಮ ಸಪ್ತರಕ್ತ ಷಡುನ್ನತ ತ್ರಿಪೃತು ಲಘು ಗಂಭೀರ 32 ಲಕ್ಷಣ ಸ್ಥಿತಿ ಇತ್ಯಾದಿ. ಇದು ಈ ರೀತಿಯಾಗಿ ಇರುವವರು ಗುರುಗಳು. ಹಾಗೆ ಅಂತ ಇತ್ಯಾದಿ. ಯಸ್ಮಾತ್ ತದ್ ಗುರು ಲಕ್ಷಣಂ ಚತುರ್ಮುಖ ಏವ ಮುಖ್ಯಂ, ಇಂತಹ ಲಕ್ಷಣ ಚೆನ್ನಾಗಿ ಕೂಡಿ ಬರೋದು ಯಾರಲ್ಲಿ ಇದೆ? ಹಾಗೆ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಲ್ಲೇ ಇದೆ. ಅದರಿಂದ ಮುಖ್ಯ ಗುರುಗಳು ಅಂದ್ರೆ ಅವರೇ. ತಸ್ಮಾತ್ ಕಾರಣ ಸರ್ವೇಶಾಂ, ಆ ಕಾರಣದಿಂದ ಎಲ್ಲರಿಗೂ ಅಂದ್ರೆ ಯಾರು? ಶೇಷಾದಿಗಳಿಗೆ ಸರ್ವದಾ ಸಂಸಾರೇ ಮುಕ್ತೌಚ, ಸಂಸಾರ ಅವಸ್ಥೆಯಲ್ಲಿ ಆಗಲಿ ಮೋಕ್ಷಾವಸ್ಥೆಯಲ್ಲಿ ಆಗಲಿ ಬ್ರಹ್ಮೈವ ಮುಖ್ಯ ಗುರುಹು, ಚತುರ್ಮುಖ ಬ್ರಹ್ಮದೇವರೇ ಮುಖ್ಯ ಗುರುಗಳು ಅಂತ ಅರ್ಥ. ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯ ಸರ್ವೇಷಾಮೇವ ಸರ್ವದಾ, ಅನ್ಯೇಪಿ ಸ್ವಾತ್ಮನೋ ಮುಖ್ಯಾಃ ಕ್ರಮಾತ್ ಗುರವೈರಿತಾಃ. ನಾನು ತರ್ಹಿ ಚತುರ್ಮುಖ ಏವ ಮುಖ್ಯ ಗುರು ಚೇತ್, ಮುಖ್ಯ ಪ್ರಾಣದೇವರು ಬ್ರಹ್ಮದೇವರೇ ಗುರುಗಳು ಅಂತ ಆದ ಮೇಲೆ ಅನ್ಯೇಷಾಂ ಗುರುಸ್ತ್ವಂ ನಾಸ್ತಿಯೇವ, ಬೇರೆಯವರನ್ನ ಗುರುಗಳು ಅಂತ ಕರೀಲೇಬಾರ್ದಿತ್ತು ನಾವು. ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಹೌದು ಮುಖ್ಯ ಗುರುಗಳು ಅಂದ್ರೆ ಬ್ರಹ್ಮವಾಯುಗಳೇ, ಆದರೂ ಕೂಡ ಅನ್ಯೇಪಿ ಚತುರ್ಮುಖದಿಂದ ಬೇರೆಯವರಾದ ಶೇಷ ಮೊದಲಾದವರು ಎಲ್ಲರೂ ಕೂಡ ಮನುಷ್ಯೋತ್ತಮ ಪರ್ಯಂತಹ, ಮನುಷ್ಯೋತ್ತಮರು ಅಂತ ಯಾರಿದ್ದಾರೆ ಅಲ್ಲಿ ತನಕ ಸ್ವಾತ್ಮನಃ ಮುಖ್ಯ, ತಮಗಿಂತ ದೊಡ್ಡವರು ಅವರು ಕ್ರಮಾತ್ ಗುರವಃ ಈರಿತಾಹ, ಅವರನ್ನ ಗುರುಗಳು ಅಂತಾನೆ ಕರೀತಾರೆ. ಪಂಡಿತೈಹಿ, ಜ್ಞಾನಿಗಳ ಅಭಿಪ್ರಾಯ ಹೀಗಿದೆ. ಹಾಗೆ ಅಂತ ಒಟ್ಟು. ಕ್ರಮಾಲ್ಲಕ್ಷಣಹೀನಾಶ್ಚ ಲಕ್ಷಣಾಲಕ್ಷಣೈಃ ಸಮಾಃ ಮಾನುಷ ಮಧ್ಯಮ ಸಮ್ಯಕ್ ದುರ್ಲಕ್ಷಣಯುತಃ ಕಲಿಃ. ನನು ಉಕ್ತ ಲಕ್ಷಣಾನಿ ಸರ್ವೇಷು ಸಂತಿ ಚೇತ್ ಕಥಂ ತದಾ ತಾರತಮ್ಯತ್ವೇನ ಗುರುತ್ವಂ ಇತ್ಯತಃ. ಇಲ್ಲ ಎಲ್ಲರಲ್ಲೂ ಲಕ್ಷಣ ಇದೆ ಅಂತ ಆಗಿಬಿಟ್ರೆ ತಾರತಮ್ಯ ಯಾಕೆ ಹೇಳಬೇಕು? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಲಕ್ಷಣ 32 ಲಕ್ಷಣ ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ. ನೋಡಿ, ಇದು ಹೊರಗೆ ಬಾಹ್ಯವಾಗಿ ಕಾಣತಕ್ಕ ಚಿಹ್ನೆಗಳು, ಅಲ್ಲೇ ನಾವು ತಾರತಮ್ಯವನ್ನ ನೋಡ್ತೀವಿ, ಅಲ್ಲೇ ನಾವು ವ್ಯತ್ಯಾಸಗಳನ್ನ ಕಾಣ್ತೀವಿ ಅಂತ ಹೇಳ್ತಾರೆ. ಅದರಿಂದ ಸಮ ಹೇಗಾಗ್ಲಿಕ್ಕೆ ಸಾಧ್ಯ? ಆಗೋದಿಲ್ಲ ಅಂತ. ಅದರಿಂದ ಚತುರ್ಮುಖಾಪೇಕ್ಷೆಯ ಶೇಷೆ ಕಿಂಚಿತ್ ಲಕ್ಷಣ ನ್ಯೂನತ್ವ. ಚತುರ್ಮುಖ ಬ್ರಹ್ಮದೇವರನ್ನ ಕಂಪೇರ್ ಮಾಡಿದಾಗ ಶೇಷದೇವರಿಗೆ ಸ್ವಲ್ಪ ಲಕ್ಷಣಗಳು ಕಡಿಮೆ ಇದೆ. ತದಪೇಕ್ಷೆಯ ಇಂದ್ರ, ರುದ್ರದೇವರಿಗಿಂತ ಕಡಿಮೆ ಲಕ್ಷಣಗಳು ಇಂದ್ರದೇವರಲ್ಲಿ. ಈ ಪ್ರಕಾರವಾಗಿ ಕ್ರಮ ಲಕ್ಷಣಹೀನಾ ಅತಃ ಕ್ರಮಾತ್ ಗುರವ, ಅದರಿಂದ ಸ್ವಲ್ಪ ಲಕ್ಷಣ ಕಡಿಮೆ ಆಗ್ತಾ ಬರುತ್ತದೆ. ಕಡಿಮೆ ಆದರೂ ಪರವಾಗಿಲ್ಲ, ಅವರನ್ನ ಗುರುಗಳು ಅಂತಲೇ ನಾವು ಇಟ್ಕೋಬೇಕು. ತರ್ಹಿ ಮಧ್ಯಮ ಮಾನುಷೇಷು ಕಥಂ. ಸರಿ, ಮನುಷ್ಯರಲ್ಲಿ ಈ ರೀತಿಯಾಗಿ, ಮನುಷ್ಯರಲ್ಲಿ 3 ರೀತಿ ಅಂತ ನೋಡಿದ್ದೀವಿ. ಮನುಷ್ಯ ಉತ್ತಮರು, ಮನುಷ್ಯ ಮಧ್ಯಮರು,
ಮನುಷ್ಯ ಅಧಮರು ಹಾಗೆ ಅಂತ. ಮನುಷ್ಯ ಉತ್ತಮರ ತನಕ ನಾವು ನೋಡಿದ್ದೀವಿ. ಮನುಷ್ಯ ಮಧ್ಯಮರ ಕಥೆ ಏನು ಹಾಗೆ ಅಂದ್ರೆ ಇನ್ನು ಇದ್ದಾರೆ ಮನುಷ್ಯ ಮಧ್ಯಮರು ಮತ್ತು ಅಧಮರು ಅಂತ ಇದ್ದಾರೆ. ಅವರ ವಿಚಾರವನ್ನ ಹೇಳ್ತಾ ಇದ್ದಾರೆ. ಮಧ್ಯಮ ಮಾನುಷೇಶು, ಮನುಷ್ಯರಲ್ಲಿ ಮಧ್ಯಮರು ಅಂತ ಯಾರು ಇರ್ತಾರೆ, ಅವ್ರು ಹೇಗಿರ್ತಾರೆ? ಲಕ್ಷಣೈಹಿ ಸಮಾಹ, ಅವರಿಗೆ ಲಕ್ಷಣ ಮತ್ತೆ ಅವಲಕ್ಷಣ ಎರಡು ಕೂಡ ಸಮಾನವಾಗಿ ಇರುತ್ತದೆ ಹಾಗೆ ಅಂತ. ನೋಡಿ, ಸಜ್ಜನರಲ್ಲಿ ಸಾತ್ವಿಕರಲ್ಲಿ ಲಕ್ಷಣಗಳು ಅವಲಕ್ಷಣಗಳು ಇರುತ್ತವೆ, ಆದರೆ ಮೆಜಾರಿಟಿ ಇರೋದು ಯಾವುದು? ಸಲ್ಲಕ್ಷಣಗಳೇ, ಲಕ್ಷಣಗಳು ಜಾಸ್ತಿ ಇರುತ್ತದೆ ಹಾಗೆ. ಆದರೆ ಮನುಷ್ಯ ಮಧ್ಯಮರಲ್ಲಿ ಲಕ್ಷಣ ಅವಲಕ್ಷಣ ಸಮವಾಗಿ ಇರುತ್ತದೆ ಹಾಗೆ ಅಂತ. ಇದು ಮನುಷ್ಯ ಮಧ್ಯಮರದ್ದು. ಯಥಾ ಸಮ್ಯಕ್ ಲಕ್ಷಣ ಸಂಪನ್ನಃ ಬ್ರಹ್ಮ ಏವಂ ಸಮ್ಯಕ್ ದುರ್ಲಕ್ಷಣಯುತಃ ಕಲಿಹಿ. ಹೇಗೆ ಸಜ್ಜನರಲ್ಲಿ ಎಲ್ಲಾ ಲಕ್ಷಣದಿಂದ ತುಂಬಿದವರಾಗಿ ಬ್ರಹ್ಮದೇವರು ಇರ್ತಾರೋ, ಅದೇ ತರ ಎಲ್ಲಾ ಅವಲಕ್ಷಣಗಳಿಂದ ತುಂಬಿದವರಾಗಿ ಆ ಕಲಿ ಇರ್ತಾನೆ. ಅದರಿಂದ ಕಲಿ ದೈತ್ಯರಲ್ಲಿ ತಾರತಮ್ಯ ಹೇಳುವಾಗ ಅವರಲ್ಲಿ ಟಾಪ್ ಅಲ್ಲಿ ಇರೋದು ಕಲಿನೇ. ಮಹಾನೀಚ ಅಂದ್ರೆ ಯಾರು? ಕಲಿನೇ. ಅವನ ಶರೀರದ ಅವಲಕ್ಷಣಗಳು ಹಾಗೆ ಇರ್ತದೆ. ಜ್ಞಾನವು ಹಾಗೆ ಪೂರ್ತಿ ಅಜ್ಞಾನ, ಅವನಲ್ಲೇ ಹೆಚ್ಚು ಅಜ್ಞಾನ ತುಂಬಿರೋದು ಹಾಗೆ. ಸಮ್ಯಕ್ ಲಕ್ಷಣ ಸಂಪನ್ನೋ ಯದ್ದದ್ಯ ಸುಪ್ರಸನ್ನಧೀಹಿ ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ ನಾತ್ರ ಸಂಶಯ. ಎಷ್ಟು ಚಂದ ಮಾತು ನೋಡಿ. ಏವಂ ದುರ್ಲಕ್ಷಣ ತಾರತಮ್ಯಾನುಸಾರೇಷು ಮಧ್ಯಮ ಅಧಮಾಂತೇಷು ತಾರತಮ್ಯಂ ದ್ರಷ್ಟವ್ಯಂ ಇತ್ಯಾಹ ಸಮ್ಯಗಿತಿ. ದೇವತಾ ಪ್ರಸಾದಸ್ಯ ಗುರುಪ್ರಸಾದ ಸಾಧ್ಯತ್ವಾತ್. ನಮಗೆ ದೇವತೆಗಳ ಅನುಗ್ರಹ ಬೇಕು. ನೋಡಿ, ನಮಗಿಂತ ದೊಡ್ಡವರು ಯಾರ್ಯಾರಿದ್ದಾರೆ ಎಲ್ಲರ ಅನುಗ್ರಹವೂ ಬೇಕು. ಅದು ಹೇಗೆ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತದೆ ಹಾಗೆಂದ್ರೆ, ಗುರುಪ್ರಸಾದವಾದರೆ ದೇವತೆಗಳ ಪ್ರಸಾದ ಆಗುತ್ತದೆ. ದೇವತಾ ಪ್ರಸಾದಸ್ಯ ಗುರುಪ್ರಸಾದ ಸಾಧ್ಯತ್ವಾತ್ ದೇವತಾ ಪೂಜಾವತ್ ಗುರುಪೂಜಾ ಅಪಿ ಕರ್ತವ್ಯ. ಅದರಿಂದ ದೇವತೆಗಳ ಪೂಜೆ ಅಂತ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಗುರುಗಳ ಪೂಜೆಯನ್ನು ಕೂಡ ಮಾಡಬೇಕು. ಇತಿ ಉಕ್ತಂ ಭವತಿ. ನೋಡಿ, ಅದಕ್ಕೆ ಇವತ್ತು ಆರಾಧನೆ, ಸುಧೀಂದ್ರ ತೀರ್ಥರ ಆರಾಧನೆ ಹೋಗಿ ಪಾಲ್ಗೊಳ್ಳಬೇಕು. ಅಕ್ಕಪಕ್ಕ ಮಠದಲ್ಲಿ ಆಗ್ತದೆ. ನಾಳೆ ನೋಡಿ ವಾದಿರಾಜ ಗುರುಸಾರ್ವಭೌಮರ ಆರಾಧನೆ, ನಾಡದ್ದು ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನೆ, ಊದಕ ಆರಾಧನೆ. ಈ ಫಾಲ್ಗುಣ ಮಾಸ ಧೀರೇಂದ್ರ ತೀರ್ಥರಿಂದ ಶುರು ಮಾಡಿ ಬರ್ತಾ ಇದೆ. ಸತ್ಯಬೋಧರದು, ಸುಧೀಂದ್ರ ತೀರ್ಥರು ಹಾಗೆ ಅಂತ. ಆ ಗುರುಗಳ ಅನುಗ್ರಹ ನಾವು ಪಡ್ಕೋಬೇಕು. ಯಾಕಂದ್ರೆ ನಮಗೆ ಇವತ್ತಿನ ತನಕ ಮಧ್ವಶಾಸ್ತ್ರ ಬಂದಿರೋದು ಆ 9 ಮಠಗಳ ಶಿಷ್ಯ ಪರಂಪರೆಯಿಂದ, ಆ ಯತಿಗಳ ಪರಂಪರೆಯಿಂದಲೇ ನಮಗೆ ಜ್ಞಾನ ಬಂದಿರೋದು. ಅದರಿಂದ ಯಾರನ್ನು ಕೂಡ ನಾವು ರಿಜೆಕ್ಟ್ ಮಾಡುವಂತೆ ಇಲ್ಲ. ಎಲ್ಲರನ್ನು ಕೂಡ ನಾವು ಗುರುತ್ವೇನ ಭಾವಿಸಿ ಅವರಲ್ಲಿ ಆದರ ಪೂಜೆಯನ್ನು ಆರಾಧನೆಯನ್ನು ನಾವು ಮಾಡಬೇಕು. ನೋಡಿ, ಅದರಿಂದಲೇ ನಮಗೆ ದೇವತಾ ಪ್ರಸಾದ ಆಗೋದು. ಗುರುಪ್ರಸಾದ ಆಗದೆ ದೇವತಾ ಪ್ರಸಾದ ಆಗೋದಿಲ್ಲ ಹಾಗೆ ಅಂತ. ವಕ್ತುಂ ಮೋಕ್ಷ ಸಾಧನ ಜ್ಞಾನಸ್ಯ ಗುರುಪ್ರಸಾದ ಸಾಧ್ಯತ್ವೇ ಅನ್ವಯ ವ್ಯತಿರೇಕಾವಾಹ ಸಮ್ಯಕ್ ಲಕ್ಷಣ ಇತಿ. ಗುರುಗಳ ಪ್ರಸಾದ ಆದರೆ ದೇವತೆ ಪ್ರಸಾದ, ಗುರುಪ್ರಸಾದ ಆಗಿಲ್ಲ ಹಾಗೆ ಅಂದ್ರೆ ದೇವತೆಯ ಪ್ರಸಾದ ಆಗೋದಿಲ್ಲ ಹಾಗೆ. ಅದರಿಂದ ಹೇಳ್ತಾ ಇದ್ದಾರೆ, ಪೂರ್ವೋಕ್ತ ಲಕ್ಷಣೈ ಸಮ್ಯಕ್ ಸಂಪೂರ್ಣತೆಯ ಸಂಪನ್ನ ಸುಪ್ರಸನ್ನದೀಹಿ. ಅದರಿಂದ ಗುರುಗಳು ಸಂತುಷ್ಟರಾಗಿ ನಮಗೇನು ಉಪದೇಶವನ್ನು ಮಾಡ್ತಾರೆ, ಆ ಗುರುಗಳಲ್ಲಿ ಆವಿಷ್ಟನಾಗಿ ಪರಮಾತ್ಮನೇ ಆ ಉಪದೇಶವನ್ನು ಮಾಡ್ತಾನೆ. ಅದೇನೋ ಗುರುಗಳ ಮಾತನ್ನು ತಿಳಿಬೇಡಿ, ಗುರುಗಳ ಮಾತನ್ನ ರಿಜೆಕ್ಟ್ ಮಾಡಬಾರದು ಅಂತಾರೆ. ಯಾಕೆ? ಗುರುವಿನಲ್ಲಿ ಪ್ರವೇಶ ಮಾಡಿ ಅಲ್ಲಿ ಹೇಳುವುದು ಯಾರು? ಪರಮಾತ್ಮನೇ. ಪರಮಾತ್ಮನ ಆಜ್ಞೆ ಇದೆ. ಅದರಿಂದ ಗುರುಗಳ ಆಜ್ಞೆ ಅಂದ್ರೆ ಪರಮಾತ್ಮನ ಆಜ್ಞೆನೇ ಅದು, ಅದನ್ನ ಉಲ್ಲಂಘಿಸಬಾರದು ಅಂತ. ಅಂತ ಗುರುಗಳು ಸಂತುಷ್ಟರಾಗಿ ನಮಗೇನು ಉಪದೇಶ ಮಾಡ್ತಾರೆ, ಕೋಪ ಪಟ್ಟುಕೊಂಡು ಸಿಟ್ಟು ಮಾಡಿಕೊಂಡು, ಕೋಪ ಸಿಟ್ಟು ಎಲ್ಲ ಒಂದೇ, ಬೇಜಾರು ಮಾಡಿಕೊಂಡು ಹೇಳಬಾರದು ಅಂತ. ಒಟ್ಟು ಸುಪ್ರಸನ್ನ ಬುದ್ಧಿಯಿಂದ ಗುರುಗಳು ಏನ್ ನಮಗೆ ಉಪದೇಶ ಮಾಡ್ತಾರೆ, ಶಿಷ್ಯಾಯ ಜ್ಞಾನಾಧಿಕಂ ದದ್ಯಾತ್. ಶಿಷ್ಯರಿಗೆ ಜ್ಞಾನ ಆಗಲಿ ಅಂತ ಏನೋ ಒಂದು ಆಶೀರ್ವಾದ ಮಾಡ್ತಾರೆ, ಒಳ್ಳೆ ಭಕ್ತಿ ಬರ್ಲಿ ಜ್ಞಾನ ಬರ್ಲಿ ಅಂತ ಏನು ಆಶೀರ್ವಾದ ಮಾಡ್ತಾರೆ. ತತ್ಸರ್ವಂ ಸತ್ಯಂ, ಅದೆಲ್ಲವೂ ಕೂಡ ಮೋಕ್ಷಾಖ್ಯ ಫಲಜನಕಂ ಭವತಿ ಇತ್ಯರ್ಥ. ಅದು ಮೋಕ್ಷಾದಿ ಫಲಗಳನ್ನು ಕೊಡುವ ಸಾಮರ್ಥ್ಯ ಅದಕ್ಕೆ ಇದೆ ಹಾಗೆ. ಅದರಿಂದ
ಏನೇ ಶುಭ ಕಾರ್ಯ ಆಗಬೇಕು, ಏನೇ ಮನೆಯಲ್ಲಿ ಒಳ್ಳೆ ಕಾರ್ಯ ಆಗಬೇಕು, ಮೊದಲು ಹೋಗಿ ಗುರುಗಳ ಪೂಜೆ ಮಾಡಿ ಹಣ್ಣು ದಕ್ಷಿಣೆ ತೆಗೆದುಕೊಂಡು ಅವರಿಗೆ ಸಮರ್ಪಣೆ ಮಾಡಿ ಆ ಕಾರ್ಯವನ್ನ ಮಾಡತಕ್ಕದ್ದು ಫಲದಾಯಕವಾಗ್ತದೆ. ಹಾಗೆ ನೋಡಿ, ಇದೆಲ್ಲ ಸೀಕ್ರೆಟ್, ದೇವರ ಸಿಸ್ಟಮ್ ಇದು. ದಾಸರು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ, ಒಂದೇ ಪಂಕ್ತಿಯಲ್ಲಿ ಹೇಳಿಬಿಟ್ರು. ಅದರಿಂದ ಗುರುಗಳ ಪಾತ್ರ ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ. ಅದರಿಂದ ಗುರುಗಳನ್ನ, ಪರಮಾತ್ಮನ ಪೂಜೆ ಹೇಗೆ ಮಾಡ್ತೀವೋ ಅದರ ಅರ್ಥ ಗುರುಗಳು ಪರಮಾತ್ಮ ಒಂದು ಅಂತ ತಿಳಿಬಾರ್ದು. ಪರಮಾತ್ಮನ ಸ್ಥಾನ ತಾರತಮ್ಯ ಇದ್ದೇ ಇದೆ, ಪರಮಾತ್ಮ ಸರ್ವೋತ್ತಮ. ಆದರೆ ಮುಖ್ಯವಾಗಿ ಮುಖ್ಯ ಪ್ರಾಣದೇವರು ಶ್ರೀಮನ್ ಮಧ್ವಾಚಾರ್ಯರ್ ಅವರ ಪೂಜೆ, ಆ ಪರಂಪರೆಯಲ್ಲಿ ಬಂದ ಯತಿಗಳ ಪೂಜೆ, ಅವರೆಲ್ಲರೂ ಗುರುಸ್ಥಾನೀಯರು, ಅವರೆಲ್ಲರನ್ನು ಕೂಡ ಮನಸಾ ಸಂತೋಷದಿಂದ ನಾವು ಪೂಜೆ ಮಾಡಬೇಕು ಹಾಗೆಂಬ ಒಂದು ಮಾತನ್ನ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಗುರುಗಳು ನಮಗೇನ್ ಕೊಡ್ತಾರೆ ಅದೇ ನಮಗೆ ಮೋಕ್ಷ ಫಲಕ್ಕೆ ಕಾರಣವಾಗುತ್ತದೆ ಅಂತ ಒಟ್ಟು. ಅಗಮ್ಯತ್ವಾತ್ ಹರಿಸ್ತಸ್ಮಿನ್ ಆಭಿಷ್ಟೋ ಮುಕ್ತಿದೋ ಭವೇ ನಾತಿ ಪ್ರಸನ್ನ ಹೃದಯ ಯದ್ದದ್ಯ ಗುರುರಪ್ಯಸೋ ನ ತತ್ ಸತ್ಯಂ ಭವೇತ್ ತಸ್ಮಾತ್ ಅರ್ಚನೀಯೋ ಗುರು ಸದಾ. ಎಷ್ಟು ಚಂದ ಇದು ನೋಡಿ. ನಾನು ಪ್ರಸಾದದ್ವಾರ ಗುರುಶ್ವೇವ ಮೋಕ್ಷಪ್ರದಃ ಕಿಂ ಇತ್ಯಪೇಕ್ಷಾಯಾಮ. ಹಾಗಿದ್ರೆ ಮೋಕ್ಷವನ್ನು ಕೊಡುವುದು ಗುರುಗಳೇ ಆದರ ಹಾಗೆಂತ ಹೇಳಿದ್ರೆ ಇಲ್ಲ. ಅಗಮ್ಯತ್ವಾತ್, ಪರಮಾತ್ಮ ನಮಗೆ ಡೈರೆಕ್ಟ್ ಆಗಿ ಒಲಿಯೋದಿಲ್ಲ, ಪರಮಾತ್ಮ ನಮಗೆ ಡೈರೆಕ್ಟ್ ಆಗಿ ಉಪದೇಶ ಮಾಡೋದಿಲ್ಲ. ಮತ್ತೇನ್ ಮಾಡ್ತಾನೆ? ಗುರುದ್ವಾರ ಮಂತರೇಣ ಹರೇಹೇ ಅಗಮ್ಯತ್ವ. ಗುರುಗಳಿಲ್ಲದೆ ನಮಗೆ ದೇವರು ಸಿಗೋದಿಲ್ಲ. ನಮಗೆ ಉಪದೇಶ ಮಾಡುವವರು ಯಾರು? ಗುರುಗಳೇ. ಅದರಿಂದ ತಸ್ಮಿನ್ ಗುರು ಆವಿಷ್ಟ, ಆ ಗುರುಗಳಲ್ಲಿ ಆವಿಷ್ಟನಾಗಿ ಸನ್ನಿಹಿತನಾಗಿ ಪರಮಾತ್ಮ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಈಗ ರಾಯರು ನೋಡ್ತೀವಿ ಅನುಗ್ರಹ ಮಾಡ್ತಾರೆ, ಹಾಗೆಂದ್ರೆ ರಾಯರಲ್ಲಿ ಪರಮಾತ್ಮ ಆವಿಷ್ಟನಾಗಿ ಆ ಅನುಗ್ರಹವನ್ನು ಮಾಡ್ತಾನೆ ಅಂತ ನಮಗೆ ಚಿಂತನೆ ಮಾಡಬೇಕು. ಗುರು ಅನುಗ್ರಹವೂ ಬೇಕು, ಹರಿ ಅನುಗ್ರಹವೂ ಬೇಕು ಹಾಗೆ ಅಂತ. ತಥಾಚ ಹರೇಹೇ ಸಕಾಶ ಮೋಕ್ಷ ಪ್ರಾಪ್ತವು ಗುರು ದ್ವಾರಂ ಇತಿ ಭಾವ. ಅದರಿಂದ ನಮಗೆ ಹರಿಯ ಪ್ರಸಾದ ಬೇಕಂದ್ರೆ ಗುರುಗಳ ದ್ವಾರ, ಥ್ರೂ ಪ್ರಾಪರ್ ಚಾನೆಲ್ ಅಂತ ಹೇಳ್ತಾರೆ ನೋಡಿ. ಆ ಪ್ರಾಪರ್ ಚಾನೆಲ್ ಅಂದ್ರೆ ಯಾರು? ಗುರುಗಳ ದ್ವಾರನೇ ನಾವು ಪಡೆಯಬೇಕು ಹಾಗೆ. ಏವಂ ಮೋಕ್ಷಸ್ಯ ಗುರುಪ್ರಸಾದ ಸಾಧ್ಯತ್ವೇ ಅನ್ವಯಂ ಅಭಿದಾಯ ತದ್ ವ್ಯತಿರೇಕಾಮಾಹ. ಆಯ್ತು, ಗುರುಗಳ ಅನುಗ್ರಹ ಆಗಿಲ್ಲ ಅಂದ್ರೆ ಏನಾಗ್ತದೆ ಹಾಗೆಂದ್ರೆ ಅಸೌ ಪೂರ್ವೋಕ್ತ ಲಕ್ಷಣ ಸಂಪನ್ನ ಗುರುರಪಿ ನಾತಿ ಪ್ರಸನ್ನ ಹೃದಯ. ಹಿಂದೆ ಹೇಳಿದ ಲಕ್ಷಣ ಸಂಪನ್ನರಾದ ಗುರುಗಳು ನಮ್ಮ ಮೇಲೆ ಸಂತುಷ್ಟ ಆಗಿಲ್ಲ ಹಾಗೆಂದ್ರೆ ಅತ್ಯಂತಂ ಪ್ರಸನ್ನ ಬುದ್ಧಿ ರಹಿತ. ಆ ಗುರುಗಳ ಸೇವೆ ಮಾಡಿ ಅಷ್ಟು ಪ್ರಸನ್ನ ಬುದ್ಧಿ ಆಗಿಲ್ಲ ಅವರು ಹಾಗೆ ಅಂದ್ರೆ ಶಿಷ್ಯಾದ್ ಎದ್ದದ್ಯಾದ್, ಆ ಪ್ರಸನ್ನರಾಗದೆ ಏನು ಕೊಟ್ಟರೂ ಕೂಡ ಅದೇನಾಗೋದಿಲ್ಲ. ತತ್ ಸತ್ಯಂ ನ ಭವೇತ್, ಅದು ಸತ್ಯ ಆಗೋದಿಲ್ಲ. ಅಂದ್ರೆ ಫಲಜನಕಂ ನ ಭವೇತ್, ಅದು ಫಲಜನಕ ಆಗೋದಿಲ್ಲ. ಅದರಿಂದ ಗುರುಗಳು ಮಂತ್ರಾಕ್ಷತೆ ಕೊಟ್ರು ನನಗೆ ಕೆಲಸ ಆಗಿಲ್ಲ ಹಾಗೆಂದ್ರೆ ಏನ್ ಅರ್ಥ? ಕೆಲಸ ಆಗಿಲ್ಲ ಅಂದ್ರೆ ಗುರುಗಳು ಸರಿ ಇಲ್ಲ ಅಂತ ಅರ್ಥ ಅಲ್ಲ. ಗುರುಗಳಲ್ಲಿ ಪರಮಾತ್ಮ ಆವಿಷ್ಟನಾಗಿ ಇದ್ದೇ ಇರ್ತಾನೆ. ಫಲ ಕೊಡೋದು ಯಾರು? ಪರಮಾತ್ಮನೇ. ಗುರುಗಳು ಒಂದು ಪ್ರತಿಮೆ ಇದ್ದ ಹಾಗೆ, ಗುರುಗಳ ಮುಖಾಂತರ ದೇವರು ಮಾಡಿಸ್ತಾನೆ, ಹೇಳ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಅದರಿಂದ ಗುರುಗಳ ಪೂಜೆ ಅತ್ಯಗತ್ಯ. ಗುರುಗಳು ಸುಪ್ರಸನ್ನರಾಗಲಿಲ್ಲ, ಗುರುಗಳು ಪ್ರಸನ್ನರಾಗಲಿಲ್ಲ ಅಂತ ಅರ್ಥ. ಗುರುಗಳು ಪ್ರಸನ್ನರಾಗಿ ಕೊಟ್ರೆ ಮಾತ್ರ, ಅದು ಬರೀ ಪ್ರಸನ್ನ ಅಂತ ಹೇಳಿಲ್ಲ, ಸುಪ್ರಸನ್ನ ಅಂತ. ಅಂದ್ರೆ ತುಂಬಾ ಸಂತುಷ್ಟರಾಗಿರ್ಬೇಕು. ಆ ರೀತಿಯಾಗಿ ಗುರುಗಳ ಸೇವೆಯನ್ನ ಮಾಡಿ ಮೆಚ್ಚುಗೆಯನ್ನ ಪಡೆದು ನಿನಗೆ ಒಳ್ಳೇದಾಗಲಿ, ನಿನಗೆ ಇದಾಗಲಿ ಅಂತ ಗುರುಗಳು ಮಂತ್ರಾಕ್ಷತೆ ಕೊಟ್ರೆ ಅದು ನಮಗೆ ಫಲದಾಯಕ ಹಾಗೆ ಅಂತ. ಅದರಿಂದ ಗುರುಗಳು ಸಂತುಷ್ಟರಾಗುವಂತೆ ಆ ಸೇವೆಯನ್ನ, ಅಧ್ಯಯನವನ್ನ, ಗುರು ಶುಶ್ರೂಷೆಯನ್ನ ಮಾಡತಕ್ಕದ್ದು ಹಾಗೆ ಅಂತ ಒಟ್ಟು. ತಸ್ಮಾತ್ ಗುರುಪ್ರಸಾದಾರ್ಥಂ ಸದಾ ಗುರು ಅರ್ಚನೀಯ. ಅಂತ ಗುರುಗಳ ಪ್ರಸಾದಕ್ಕಾಗಿ ಗುರುಗಳ ಸೇವೆಯನ್ನ ಸದಾ ಮಾಡತಕ್ಕದ್ದು ಹಾಗೆ ಅಂತ ಅರ್ಥ. ಆಯ್ತು, ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.